ಇಸ್ರೇಲ್ ಇರಾನ್ ನಡುವೆ ಮುಂದುವರೆದ ಯುದ್ಧ. ಇರಾನ್ ಇಸ್ರೇಲ್ ಯುದ್ಧದ ಭಯಾನಕತೆ ಪ್ರಪಂಚಕ್ಕೆ ಗೋಚರ. ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಇರಾನ್ ಜನರು ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದ್ದಾರೆ. ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಜನ ಬಂಕರ್ಗಳಲ್ಲಿ ಆಶ್ರಯ ಪಡ್ಕೊಳ್ತಾ ಇದ್ದಾರೆ. ಪ್ರಾಣಿಗಳ ಸಮೇತ ಬಂಕರ್ಗಳಲ್ಲಿ ಅಡಗಿಕೊಂಡಿದ್ದಾರೆ ಜನರು. ಬಂಕರ್ಗಳಲ್ಲಿ ಅಡಗಿಕೊಂಡಿರುವಂತ ದೃಶ್ಯಗಳು ಇದೀಗ ವೈರಲ್ ಆಗ್ತಾ ಇದೆ. ಇರಾನ್ನ ಸ್ಥಿತಿಯನ್ನ ಕಂಡು ನೆಟ್ಟಿಗರು ಮರುಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ ಸಿಚುವೇಶನ್ಸ್ ಅನ್ನ ನೋಡಿ ಜನ ಯಾವ ತರದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತೀರಾ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹೇಗಾದ್ರೂ ಸರಿ ಜೀವ ಉಳಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ಇದ್ದಾರೆ. ಹಾಗಾಗಿ ಬಂಕರ್ನಲ್ಲಿ ಅಡಗಿ ಕೂರ್ತಾ ಇದ್ದಾರೆ. ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ವಯಸ್ಸಾದವರು, ಹಾಗೆಯೇ ಹೆಣ್ಮಕ್ಳು, ಮಕ್ಕಳು, ನಾಯಿ ಇವೆಲ್ಲವನ್ನು ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹೇಗಾದರೂ ಮಾಡಿ ಪ್ರಾಣ ಉಳಿದ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಲಿ ಅವರೆಲ್ಲರೂ ಇದ್ದಾರೆ. ಯಾಕಂದರೆ ಎಲ್ಲಿ ನೋಡಿದ್ರು ಅಟ್ಯಾಕ್ಸ್ಗಳಾಗ್ತಾ ಇದೆ, ಸೌಂಡ್ಗಳು ಕೇಳ್ತಾ ಇದೆ, ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಹೊರಗೆ ಬರೋದಕ್ಕೂ ಕೂಡ ಆತಂಕ, ಭಯಪಡುವಂಥ ಪರಿಸ್ಥಿತಿ. ಎಷ್ಟು ದಿನಗಳ ಕಾಲ ಇದೇ ಥರದ ಪರಿಸ್ಥಿತಿ ಇರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮುಯ್ಯಿಗೆ ಮುಯ್ಯಿ ಅಂತ ಇಸ್ರೇಲ್ ಇರಾನ್ ಈ ಒಂದು ಭಯಾನಕ ಯುದ್ಧದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಇದು ಕೇವಲ ಆ ದೇಶಗಳಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳಿಗೂ ಕೂಡ ಸಹಜವಾಗಿಯೇ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಆದರೆ ಎಲ್ಲ ಅಕ್ಕಪಕ್ಕದ ದೇಶಗಳು ಬುದ್ಧಿ ಹೇಳಿದ್ರೂ ಅದನ್ನು ಕೇಳಿಸಿಕೊಳ್ಳುವಂಥ ಹಂತದಲ್ಲಿ ಅಥವಾ ತಾಳ್ಮೆಯಲ್ಲಿ ಎರಡೂ ದೇಶಗಳಿಗಿಲ್ಲ.